ರಾಮ ಮಂದಿರ ಉದ್ಘಾಟನೆಗೆ ಹತ್ತಿರವಾಗ್ತಾ ಇದ್ದಂತೆ ಮಂದಿರದ ನಿರ್ಮಾಣ ಕಾರ್ಯ ಭರದಿಂದ ಸಾಗಿದೆ. ಇನ್ನು ಮಂದಿರ ಉದ್ಘಾಟನೆ ದಿನ ಕೋಟ್ಯಾಂತರ ಜನರ ಕನಸು ನನಸಾಗುವ ದಿನವಾಗಿದ್ದು, ಈ ದಿನವನ್ನ ವಿಶೇಷಗೊಳಿಸಲು ಅನೇಕ ತಯಾರಿಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಜನವರಿ 22ರಂದು ಅಯೋಧ್ಯೆ ಸಂಪೂರ್ಣ ಶ್ರೀರಾಮಮಯವಾಗಲಿದೆ. ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ನಂತರ ರಾಮ ಪಾದುಕೆಗಳನ್ನು ಸಹ ಇರಿಸಲಾಗುತ್ತದೆ. ಪ್ರಸ್ತುತ ಈ ಪಾದುಕೆಗಳು ದೇಶಾದ್ಯಂತ ಸಂಚಾರಗೊಳ್ತಿದ್ದು ಜನವರಿ 19ರಂದು ಅಯೋಧ್ಯೆಗೆ ತಲುಪಲಿವೆ. ಈ ಚರಣ ಪಾದುಕೆಗಳು 1 ಕೆಜಿ ಚಿನ್ನ ಮತ್ತು 7 ಕೆಜಿ ಬೆಳ್ಳಿಯಿಂದ ಮಾಡಲ್ಪಟ್ಟಿದೆ. ರಾಮ ಮಂದಿರ ಉದ್ಘಾಟನೆ ಹತ್ತಿರವಾಗ್ತಿದ್ದಂತೆ ದೇವಾಲಯದ ಕಾಮಗಾರಿ ಕೂಡ ಭರದಿಂದ ಸಾಗಿದೆ. ರಾಮ ಮಂದಿರದ ಮೊದಲ ಮಹಡಿ 80% ಸಿದ್ಧವಾಗಿದೆ. ನಿಗದಿತ ಸಮಯದಲ್ಲಿ ನಿರ್ಮಾಣ ಕಾರ್ಯ ಪೂರ್ಣಗೊಳಿಸಲು ಸಕಲ ತಯಾರಿ ನಡೆಸಲಾಗುತ್ತಿದೆ. ರಾಮ ಮಂದಿರ ಸಂಕೀರ್ಣದಲ್ಲಿ ಕಾರ್ಮಿಕರ ಸಂಖ್ಯೆಯನ್ನ 3200ರಿಂದ 3500ಕ್ಕೆ ಹೆಚ್ಚಿಸಲಾಗಿದೆ. ಪ್ರತಿಷ್ಠಾಪನೆ ದಿನ ರಾಮಲಲ್ಲಾಗೆ 7000 ವಿಶೇಷ ಅತಿಥಿಗಳು ಮತ್ತು 4000 ಸಂತರ ಸಮ್ಮುಖದಲ್ಲಿ ಪೌಷ ಶುಕ್ಲ ಪಕ್ಷ ದ್ವಾದಶಿ ಸಮಯಕ್ಕೆ ಮಹಾಮಸ್ತಾಭಿಷೇಕ ನಡೆಯಲಿದೆ. ಈ ಸಂದರ್ಭದಲ್ಲಿ 50 ದೇಶಗಳು ಮತ್ತು ವಿಶ್ವದ ಎಲ್ಲ ರಾಜ್ಯಗಳ ಸುಮಾರು 20,000 ಅತಿಥಿಗಳು ಅಯೋಧ್ಯೆಯಲ್ಲಿ ಉಪಸ್ಥಿತರಿರುತ್ತಾರೆ. ಪ್ರಧಾನಿ ನರೇಂದ್ರ ಮೋದಿ ಪ್ರಾಣ ಪ್ರತಿಷ್ಠಾಪನಾ ಸಮಾರಂಭದ ಮುಖ್ಯ ಆತಿಥ್ಯ ವಹಿಸಲಿದ್ದಾರೆ. ಇನ್ನು ದೇಶದ 5 ಲಕ್ಷಕ್ಕೂ ಹೆಚ್ಚು ದೇವಾಲಯಗಳಲ್ಲಿ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆಯ ನೇರ ಪ್ರಸಾರದ ವ್ಯವಸ್ಥೆ ಮಾಡಲಾಗುತ್ತಿದೆ. ಕನಿಷ್ಠ 8 ಕೋಟಿ ಜನ ಏಕಕಾಲಕ್ಕೆ ವೀಕ್ಷಿಸಲಿದ್ದಾರೆ. ಈ ಸಮಯದಲ್ಲಿ ದೇವಾಲಯಗಳಲ್ಲಿ ಭಜನೆಗಳು ಮತ್ತು ಕೀರ್ತನೆಗಳನ್ನು ಸಹ ನಡೆಸಲಾಗುತ್ತೆ. 100 ಕ್ವಿಂಟಾಲ್ ಅಕ್ಕಿಗೆ 1 ಕ್ವಿಂಟಾಲ್ ಅರಿಶಿನ ಬೆರೆಸಿ ಆಮಂತ್ರಣಕ್ಕೆ ಅಕ್ಕಿ ಸಿದ್ಧಪಡಿಸಲಾಗಿದೆ. 45 ಪ್ರಾಂತ್ಯಗಳ 5 ಲಕ್ಷ ಹಳ್ಳಿಗಳ 62 ಕೋಟಿ ಜನರಿಗೆ ಇದನ್ನ ವಿತರಿಸಲಾಗುತ್ತೆ. ಹಿಂದೂಗಳ ಬಹುದಿನದ ಕನಸು ನನಸಾಗುವ ಕಾಲ ಹತ್ತಿರವಾಗ್ತಾ ಇದೆ. ರಾಮ ಮಂದಿರ ನಿರ್ಮಾಣ ಕಾರ್ಯ ಭರದಿಂದ ಸಾಗುತ್ತಿದ್ದು, ರಾಮ ಮಂದಿರ ನಿರ್ಮಾಣವು ಹಲವು ವಿಶೇಷತೆಗಳಿಂದ ಕೂಡಿದೆ. ಅದೇನು ಅಂತೀರಾ? ಈ ರಿಪೋರ್ಟ್ನಲ್ಲಿದೆ ನೋಡಿ. ಕೋಟ್ಯಾಂತರ ಹಿಂದೂಗಳ ಕನಸು ನನಸಾಗಲು ಇನ್ನು ಕೆಲವೇ ದಿನಗಳು ಬಾಕಿ ಉಳಿದುಕೊಂಡಿದೆ. 2024ರ ಜನವರಿ 22ರಂದು ಅಯೋಧ್ಯೆಯ ರಾಮ ಮಂದಿರದಲ್ಲಿ ಪ್ರಾಣ ಪ್ರತಿಷ್ಠಾಪನೆಯಾಗಲಿದೆ. ಆದರೆ ರಾಮ ಮಂದಿರ ನಿರ್ಮಾಣದಲ್ಲಿ ಹಲವು ವಿಶೇಷತೆಗಳಿವೆ. ಹೌದು, ರಾಮ ಮಂದಿರ ಆಗ್ತಿರೋದು ಹಲವು ವಿಶೇಷತೆಗೆ ಕಾರಣವಾಗಿದೆ. ಅದರಲ್ಲಿ ಮೊದಲನೆಯದ್ದು ಹಿಂದೂಗಳ ಪವಿತ್ರ ದೇವಾಲಯದ ಮಣ್ಣ ಬಳಕೆ ಮಾಡಿಕೊಳ್ಳಲಾಗಿರೋದು. ಅದು 1-2 ದೇವಸ್ಥಾನದ ಮಣ್ಣನ್ನ ಬಳಕೆ ಮಾಡ್ತಿಲ್ಲ. ಬರೋಬ್ಬರಿ 2587 ದೇವಸ್ಥಾನದ ಮಣ್ಣನ್ನ ಬಳಕೆ ಮಾಡಲಾಗ್ತಿದೆ. ಯಮುನೋತ್ರಿ, ಬದರಿನಾಥ, ಕೇದಾರನಾಥ ಸೇರಿ 2000ಕ್ಕೂ ಹೆಚ್ಚು ದೇವಸ್ಥಾನದ ಮಣ್ಣನ್ನ ಬಳಕೆ ಮಾಡಿಕೊಳ್ಳಲಾಗಿದೆ. ಇತ್ತ ಹಿಂದೂಗಳ ಪುಣ್ಯಕ್ಷೇತ್ರದ ಜಲವನ್ನು ಬಳಕೆ ಮಾಡಲಾಗಿದೆ. ಗಂಗಾ ನದಿ, ಕಾವೇರಿ ನದಿ, ಮಾನಸ ಸರೋವರ ಸೇರಿ ಶ್ರೀಲಂಕಾದ 1 ನದಿಯ ನೀರನ್ನ ಕೂಡ ಬಳಕೆ ಮಾಡಿಕೊಳ್ಳಲಾಗಿದೆ. ಸನಾತನ ಧರ್ಮೀಯರು ಒಮ್ಮೆ ರಾಮನ ಜನ್ಮಸ್ಥಾನವನ್ನ ಕಳೆದುಕೊಂಡು 100 ವರ್ಷಗಳ ಕಾಲ ಹೋರಾಡಿದರ ಫಲವಾಗಿ ಇಂದು ಮತ್ತೆ ರಾಮ ಮಂದಿರ ನಿರ್ಮಾಣ ಮಾಡಲಾಗಿದೆ. ಹೀಗಾಗಿ ಶ್ರೀರಾಮನ ಇತಿಹಾಸ ಪುಟಗಳಲ್ಲಿ ಸೇರಿ ಹೋಗಲು ಭೂಗರ್ಭದಲ್ಲಿ ರಾಮ ಮಂದಿರ ನಿರ್ಮಾಣದ ಇತಿಹಾಸವನ್ನ ಅಡಕ ಮಾಡಲಾಗಿದೆ. ಮುಂದೊಂದು ದಿನ ರಾಮ ಮಂದಿರಕ್ಕೆ ಕುತ್ತು ಬಂದಲ್ಲಿ ಈ ಇತಿಹಾಸ ಸಿಗಲಿದೆ ಎಂಬುದು ರಾಮ ಜನ್ಮಭೂಮಿ ಟ್ರಸ್ಟ್ನ ಉದ್ದೇಶವಾಗಿದೆ. ಶ್ರೀರಾಮ ಮತ್ತು ಸೀತಾಮಾತೆ ವಿಗ್ರಹ ಕೆತ್ತನೆಗೆ ನೇಪಾಳದಿಂದ ಸಾಲಿಗ್ರಾಮ ಕಲ್ಲು ಬಳಕೆ ಮಾಡಿಕೊಳ್ಳಲಾಗಿದೆ. ನೇಪಾಳದಲ್ಲಿ ಸೀತಾಮಾತೆ ಜನಿಸಿದ ನಗರವಾದ ಜನಕಪುರದ ಕಾಳಿ ಗಂಡಕಿ ನದಿಯಲ್ಲಿ ಮಾತ್ರ ವಿಶೇಷವಾಗಿ ಸಿಗುವ ಈ ಶಿಲೆಯನ್ನ ವಿಗ್ರಹ ಕೆತ್ತನೆಗೆ ಬಳಸಲಾಗಿದೆ. ಇನ್ನು ರಾಮ ಮಂದಿರ ನಿರ್ಮಾಣ ಶಾಶ್ವತ. ಲೋಹ ಬಳಸಿದ್ರೆ ಅದು ಅಳಿಯಬಹುದು, ಆದರೆ ಕಲ್ಲು ಬಳಸಿದ್ರೆ ಅದು ಭೂಮಿ ಇರುವ ತನಕ ಇರುತ್ತದೆ ಎಂಬ ನಂಬಿಕೆ ಇದೆ. ಹೀಗಾಗಿ ರಾಮ ಮಂದಿರ ನಿರ್ಮಾಣಕ್ಕೆ 1 ಗ್ರಾಂ ಲೋಹವನ್ನು ಬಳಸದೆ ಮಂದಿರ ನಿರ್ಮಾಣ ಮಾಡಲಾಗ್ತಿದೆ. ಪವನ್ ಕೆ ಲಕ್ಷ್ಮೀಕಾಂತ್, ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.